ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾವು ಏನಂತೀವಿ. ಒಂದು ರೂರಲ್ ಬ್ಯಾಕ್ಡ್ರಾಪ್, ಒಂದು ಹಳ್ಳಿ ಬ್ಯಾಕ್ಡ್ರಾಪ್ ಇರುವಂಥ ಒಂದು ಸಿನಿಮಾ. ಟೈಟಲ್ ವಂಶೋದ್ಧಾರಕ ಆದ್ರೂ ಇದು ಪ್ರತಿಯೊಂದು ಕ್ಯಾರೆಕ್ಟ್ರು ಒಂದು ಫ್ಯಾಮಿಲಿ ಅಂದಿದ ತಕ್ಷಣ ಒಂದು ಕುಟುಂಬದಲ್ಲಿ ಬರುವಂಥ ಎಲ್ಲ ಪಾತ್ರಗಳೂ ಮುಖ್ಯ ಆಗುತ್ತೆ. ಸೊ ಪ್ರತಿಯೊಂದು ಪಾತ್ರಕ್ಕೂ ಮುಖ್ಯ ಇರುವಂಥದ್ದು ಫ್ಯಾಮಿಲಿ ವ್ಯಾಲ್ಯೂಸ್ ಇರುವಂಥದ್ದು. ಮತ್ತು ಏನಂತಾರೆ, ಒಂದು ಬಾಂಡಿಂಗ್ ಬಗ್ಗೆ ನಿಮಗೆ ಒಂದು ಚಿಕ್ಕ ಮೆಸೇಜ್ ಕೊಡುವಂಥ ಒಂದು ಸಿನಿಮಾ ಇದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ನಮ್ಮ ನೆಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮಣ್ಣು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಹಳ್ಳಿಗಳು, ನಾವು ಯಾವಾಗಲೂ ಹಳ್ಳಿ ಅಂದರೆ ಎಲ್ರಿಗೂ ಒಂದು ಕಡೆ ಒಂದು ಏನಂತೆ ಒಂದು ಅನ್ಎಜುಕೇಟೆಡ್ ಆಗಿರ್ಬೋದು ಅಥವಾ ಏನೂ ತಿಳಿದೇ ಇರೋವಂಥ ಒಂದು ಪಾರ್ಟ್ ಆಫ್ ದ ನಮ್ಮ ಡಿಸ್ಟ್ರಿಕ್ಟಲ್ಲಿ ಹಳ್ಳಿ ಜನರು ಅವ್ರಿಗೇನು ಗೊತ್ತಿರಲ್ಲ ಅನ್ನೋ ಒಂದು ಎಷ್ಟೋ ಯೋಚನೆಗಳು ನಮ್ಮ ಸಿಟಿಯವರಿಗಿರುತ್ತೆ. ಬಟ್ ಅದನ್ನೆಲ್ಲ ತಿರುವಾಕಿ ಹಳ್ಳಿಯ ಒಂದು ವೈಬ್ರೆನ್ಸ್, ಅಲ್ಲಿನ ಒಂದು ರಿಚ್ನೆಸ್, ನಮ್ಮ ಸೊಗಡು ನಮ್ಮ ಕನ್ನಡಿಗರಿಗೆ ತುಂಬಾ ಒಂದು ಹತ್ತಿರ ಆಗುವಂಥ ಒಂದು ಏನಂತೀರ ಒಂದು ಆ್ಯಸ್ ಐ ಸೆಡ್ ವೈಬ್ರೆನ್ಸ್ ಆ್ಯಂಡ್ ಒಂದು ನಿಮಿಷ ಪದಗಳು ಬರ್ತವೆ. ಸೊ ಆ ವೈಬ್ರೆನ್ಸ್ ಜೊತೆಗೆ ಅವರ ಒಂದು ಮುಗ್ಧತನೂ ತೋರಿಸೋವಂಥ ಒಂದು ಸಿನಿಮಾ ಇದು. ಈ ಸಿನಿಮಾಲಿ ನನ್ನ ಪಾತ್ರ ಬಂದು ಆ್ಯಸ್ ಎ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿರ್ತಾಳೆ. ಅವಳು ಎಲ್ರಿಗೂ ಪಾಠ ಹೇಳ್ಕೊಡ್ತಿರ್ತಾಳೆ, ಅನಾಥ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿರ್ತಾಳೆ. ಸೊ ನನ್ನ ಹಾಗೂ ವಿಜಯ್ ರಾಘವೇಂದ್ರ ಅವರ ಮಧ್ಯ ಬರೋ ಒಂದು ಲವ್ ಟ್ರ್ಯಾಕ್ ಇಡೀ ಸಿನಿಮಾದ ಒಂದು ಸ್ಟೋರಿ. ಸೊ ಈ ಒಂದು ನನ್ನ ಪಾತ್ರದಲ್ಲಿ ಹೇಗೆ ಅಂದರೆ ಶಿ ಈಸ್ ವೆರಿ ಫರ್ಮ್. ಎಲ್ಲದರಲ್ಲೂ ಒಂದು ಹಠವಾದಿ ಅಂತ ಹೇಳೋಕ್ಕಾಗಲ್ಲ. ಒಂದು ರೀತಿ ಅವಳು ಯೋಚನೆ ಮಾಡಿದರೆ ಅದು ಆ ರೀತಿ ನಡಿಬೇಕಷ್ಟೆ. ಬಿಕಾಸ್ ಅವಳು ಯೋಚನೆ ಮಾಡಿರೋದು ಸರಿ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಆ್ಯಂಡ್ ಕಷ್ಟ ನೋಡಿರ್ತಾಳೆ, ಜನರ ಕಷ್ಟ ನೋಡಿರ್ತಾಳೆ. ಸೊ ಅದಕ್ಕೊಂದು ಭಾಗಿಯಾಗಬೇಕು, ಅವಳು ಯಾವುದೋ ಒಂದು ರೀತಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ ರೀತಿ ಒಂದು ಸರಳವಾದ ಆದರೂ ಒಂದು ರೀತಿ ತುಂಬಾ ಏನಂದರೆ ಒಂದು ಫೀಲಿಂಗ್ಸ್ ತುಂಬಿರುವಂಥ ಒಂದು ಪಾತ್ರ ಇದು. ಖುಷಿಯಾಗುತ್ತೆ ಚಿನ್ನಾರಿ ಮುತ್ತ ಜೊತೆ ಸಿನಿಮಾ ಮಾಡ್ತಿರೋದು. ವಿಜಯ್ ರಾಘವೇಂದ್ರ ಬಂದು ಅವರು ಟೈಮ್ ಆ್ಯಂಡ್ ಅಗೇನ್ ಪ್ರೂವ್ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ, ಒಳ್ಳೆ ನಟ ಅನ್ನೋದು. ಸೊ ಒಳ್ಳೆ ನಟನ ಜೊತೆ ಒಂದು ಸಿನಿಮಾ ಮಾಡ್ತಿರೋದು ನನಗೆ ಹೆಮ್ಮೆ ತರುವಂಥ ಒಂದು ವಿಷಯ. ಚಿಕ್ಕಣ್ಣ ಸರ್ ಬಂದು ತುಂಬಾ ಸೀನಿಯರ್ ಇಂಡಸ್ಟ್ರಿಯಲ್ಲಿ. ಸೊ ಒಂದು ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಎಲ್ರಿಗೂ ಒಂದು ಆಪರ್ಚುನಿಟಿ ಸಿಗಲ್ಲ. ನ್ಯೂ ಏಜ್ ಸಿನಿಮಾ ಬರುವಾಗ ಒಂದು ಸ್ವಲ್ಪ ನಾವು ಹಿಂದೆ ಹೋಗಿ ಅದನ್ನು ನಾವು ಹೊಸ ರೀತಿಯಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸೊ ಚಿಕ್ಕಣ್ಣ ಸರ್ ಅವರ ಐಡಿಯಾ ಇದು. ಆ್ಯಂಡ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಹಿರಿಯರ ಜೊತೆ ಕೆಲಸ ಮಾಡೋದು. ಈ ಚಿತ್ರದ ಆಯ್ಕೆ ಹೇಗಾಯಿತು? ಡೈರೆಕ್ಟರ್ ಅಥವಾ ಕಥೆನ ಅಥವಾ ವಿಜಯ್ ರಾಘವೇಂದ್ರ ಅವರ ಏನಿದೆ? ಪ್ರತಿಯೊಂದು ಅಂಶನೂ ನನಗೆ ಮುಖ್ಯ ಅನಿಸ್ತು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಕತೆ ತುಂಬ ಇಷ್ಟ ಆಯಿತು. ತುಂಬಾ ಮುಗ್ಧ ಕತೆ ಇದು, ತುಂಬ ಸಿಂಪಲ್ ಕಥೆ, ಬಟ್ ಮನಸ್ಸಿಗೆ ನಾಟುವಂಥ ಒಂದು ಕಥೆ. ಆ್ಯಂಡ್ ಆಫ್ಕೋರ್ಸ್ ಸೆಕೆಂಡ್ ಆಫ್ ಆಲ್ ವಿಜಯ್ ರಾಘವೇಂದ್ರ ಅವ್ರ ಜೊತೆ ಮಾಡೋದು, ಯಾಕಂದರೆ ನಾನು ಅವ್ರ ಕಿಸ್ಮತ್ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಸೊ ವಿಜಯ್ ರಾಘವೇಂದ್ರ ಅವ್ರ ಜೊತೆಗೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅದು ವಂಶೋದ್ಧಾರಕ ಮೂಲಕ ನೆರವೇರ್ತಿಗೆ. ಇಲ್ಲ, ಡೆಫಿನೆಟ್ಲಿ ಇಲ್ಲ. ಯಾಕಂದರೆ ಆ ಥರ ಏನಿಲ್ಲ. ಯಾಕಂದರೆ ಈಗ ನಾ ರಾಜಾ ಹುಲಿ ಬಂದು ಅದರಲ್ಲಿ ನಾನು ಹಳ್ಳಿ ಹುಡುಗಿಯಾಗಿ ಮಾಡಿದೆ, ಬಟ್ ಆ ಪಾತ್ರಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಳ್ಳಿ ಅಂದಿದ ತಕ್ಷಣ ನಾವು ಏನಂತಾರೆ ಒಂದು ಹೋಮ್ಲಿ ಡಿಗ್ಲಾಮರೈಸ್ಡ್ ಆ ರೀತಿ ಹೋಗೋಕ್ಕಿಂತ ಇದನ್ನು ಈ ವಂಶೋದ್ಧಾರಕಲ್ಲಿ ಒಂದು ಸಿನಿಮ್ಯಾಟಿಕ್ ಅಪ್ರೋಚ್ ಇದೆ ಹಳ್ಳಿ ಪಾತ್ರ ಅಂದಿದ ತಕ್ಷಣ. ಆ್ಯಂಡ್ ಬಹುಪರಾಕಲ್ಲಿ ಡೆಫಿನೆಟ್ಲಿ ನಾನು ಹಳ್ಳಿ ಹುಡುಗಿ ಮಾಡಿಲ್ಲ. ಇಟ್ ವಾಸ್ ಕಂಪ್ಲೀಟ್ ಆಪೋಸಿಟ್. ಅದರಲ್ಲಿ ಎರಡು ಬೇರೆ ಪಾತ್ರ ಇತ್ತು. ಅದು ಎರಡೂ ಸಿಟಿ ಬ್ರೆಡ್ ಆಗಿದ್ರೂ ವಿಭಿನ್ನತೆ ಇದ್ದಿದ್ದ ಪಾತ್ರ. ಈಗ ನೆಕ್ಸ್ಟ್ ಅಲ್ಲಂತೂ ಬಂದು ನೀವು ಹಳ್ಳಿ ಅನ್ನೋಕ್ಕಾಗಲ್ಲ, ಸಿಟಿ ಅನ್ನೋಕ್ಕಾಗಲ್ಲ, ಯಾಕಂದರೆ ಇಟ್ಸ್ ಅ ಪೀರಿಯಾಡಿಕ್ ಫಿಲ್ಮ್. ಅದು 12ನೇ ಶತಮಾನದಲ್ಲಿ ನಡೆಯುವಂಥ ಒಂದು ಕಥೆ. ಆ್ಯಂಡ್ ದ್ವಾರಕೀಶ್ ಅಂಕಲ್ ನಿರ್ಮಿಸ್ತಿರುವ ಚಿತ್ರದಲ್ಲಿ ಐ ಪ್ಲೇ ಅ ಸೂಪರ್ ಮಾಡೆಲ್. ಸೊ ಅದರಲ್ಲೂ ಹಳ್ಳಿ ಇಲ್ಲ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್. ಹಳ್ಳಿ ಪಾತ್ರದಲ್ಲಿರುವಂಥ ಒಂದು 2ನೇ ಸಿನಿಮಾ ಇದು. ಬಟ್ ನನಗೆ ತುಂಬ ಇಷ್ಟ ಆಗಿರುವಂಥ ಪಾತ್ರ ಹಳ್ಳಿ ಪಾತ್ರ ಅಂದ ತಕ್ಷಣ ಇಟ್ಸ್ ನಾಟ್ ಒಂದಕ್ಕೆ ನಾವು ಮೀಸಲಾಗಬೇಕು ಅಂತ ಏನಿಲ್ವಲ್ಲ. ಒಂದು ಸೆಂಟಿಮೆಂಟ್ ಸಬ್ಜೆಕ್ಟ್ ಅಂತ ಗೊತ್ತಾಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ವಾಸ್ತವತೆಗೆ ಹತ್ತಿರ ಹೋಗಿ ಒಂದು ಸಿನಿಮಾ ಮಾಡಬೇಕಾದ್ರೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ
ಒಂದು 2 ವರ್ಷ ಸ್ಕಿಪ್ ಮಾಡೋಕ್ಕೆ ಫಸ್ಟ್ ತಗೊಂಡು ಆಮೇಲೆ ನಾಯಕನ ಸೆಲೆಕ್ಟ್ ಮಾಡಿ ಆಮೇಲೆ ಮಿಕ್ಕಿದ ಪಾತ್ರಗಳೆಲ್ಲ ಸೆಲೆಕ್ಟ್ ಮಾಡಿದ್ರೆ ಒಂದು ವರ್ಷ 3 ವರ್ಷ ಆಯಿತು ಟೋಟಲ್. ಈ ಸಬ್ಜೆಕ್ಟ್ ಮಾಡಬೇಕಾದ್ರೆ ನಮಗೆ ಒಂದು ಅನ್ನಿಸ್ತು, ಇವತ್ತು ಸಿಟಿಯಲ್ಲಿ ಬರೀ ಯಾಂತ್ರಿಕ ಜೀವನ, ಮೆಕ್ಯಾನಿಕ್ ಲೈಫ್. ಬಟ್ ಹಳ್ಳಿಯಲ್ಲಿ ವಾಸ್ತವವಾಗಿ ಏನಿದೆ, ಈ ಮಣ್ಣು ನಮಗೆ ಏನೆಲ್ಲ ಕೊಡುತ್ತೆ, ಒಬ್ಬ ರೈತ ಅಂದರೆ ಏನು, ಇವತ್ತು ಜಗತ್ತು ನಾವು ಯಾರು ಇಂಪಾರ್ಟೆಂಟ್ ನಮಗೆ ಅನ್ನ ಹಾಕ್ತಾನೆ ಅವನ್ನೇ ಮರಿತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಇವಾಗ ಬ್ಯಾಂಕ್ ಇರೋರು ಮತ್ತು ಕೆಲವು ಸಾಫ್ಟ್ವೇರ್ನಾಗ ಇರೋರು ನಾವು ಪೇಪರ್ ನೋಡ್ತೀವಲ್ಲ, ಅದನ್ನು ತ್ಯಜಿಸಿ ಬಂದು ಮತ್ತೆ ಹಳ್ಳಿ ವಾತಾವರಣಕ್ಕೆ ಹೊಂದಾಣಿಕೆ ಆಗ್ತದೆ. ಒಬ್ಬ ರೈತನ ಮಗನಿಗಂದ್ರೆ ಯಾರೂ ಹೆಣ್ಣು ಕೊಡಲ್ಲ ಇವತ್ತು ಆ ಲೆವೆಲ್ಗೆ. ಅದೆಲ್ಲ ಎಲ್ಲವ್ರಿಗೂ ಅಳಿಯ ಹೆಂಗಿರ್ಬೇಕಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು, ಬ್ಯಾಂಕ್ನಾಗ ಕೆಲಸ ಮಾಡಬೇಕು, ಗೌರ್ಮೆಂಟ್ ಎಂಪ್ಲಾಯ್. ಒಬ್ಬ ರೈತನ ಮಗ ಒಳ್ಳೆಯ ಉತ್ತಮ ರೈತ ಅಂತ ಯಾರೂ ಇದುವರೆಗೆ ಕೇಳ್ತಾ ಇಲ್ಲ. ಅಷ್ಟು ಹತ್ತಿರಕ್ಕೆ ಹೋಗಿ ಸಿನಿಮಾನ ನಾವು ನಿಜವಾಗಿ ಇವತ್ತು 84 ಲಕ್ಷ ಜೀವರಾಶಿಗೂ ಅನ್ನದಾತ ರೈತ. ಆ ರೈತನ ಮರೆತರೆ ಇಡೀ ಜಗತ್ತೇ ಉಪವಾಸ ಅನ್ನೋದು ಮೇನ್ ಥೀಮ್ ಇಟ್ಕೊಂಡು ಮಾಡ್ತಾರೆ. ಅದ್ರ ಜೊತೆ ಹಾಸ್ಯಭರಿತವಾದ ಕೆಲವು ಸನ್ನಿವೇಶಗಳನ್ನ ಇಟ್ಕೊಂಡಿದ್ವಿ ಜನಗಳಿಗೆ ಎಂಟರ್ಟೈನ್ಮೆಂಟಿಗೋಸ್ಕರ. ಸೊ ಮೈಸೂರು ಸುತ್ತಮುತ್ತ ವಿಲೇಜು, ಆಮೇಲೆ ಮಡಿಕೇರಿ ಮತ್ತು ಬಾಬಾ ಬುಡನ್ಗಿರಿ, ಕುದುರೆಮುಖ, ಕೆಲವೊಂದು ಈ ಪ್ರಕೃತಿ ಬಗ್ಗೆ ನಾವು ಹೊಗಳ್ಬೇಕಾದ್ರೆ ಆ ಪ್ರಕೃತಿ ಹೆಂಗೆ, ಪ್ರಕೃತಿ ಅಂದರೆ ಏನು ಇವತ್ತು ಅದಿಲ್ಲ ಅಂದರೆ ನಾವಿಲ್ಲ, ಹಸಿರಿಲ್ಲ ಅಂದರೆ ನಮ್ಮ ಉಸಿರಿಲ್ಲ ಅನ್ನೋ ಲೆವೆಲ್ಗೆ ಅದನ್ನು ತೋರಿಸ್ಬೇಕಾದ್ರೆ ಸಾಂಗೆಲ್ಲ ಅಲ್ಲಿ ಮಾಡ್ತಾಯಿದ್ವಿ. ಮಿಕ್ಕಿದ್ದು ಬಂದು ಹಳ್ಳಿ ಬ್ಯಾಕ್ಡ್ರಾಪು, ಗದ್ದೆ, ತೋಟ, ಈ ಥರ ಕಲಾವಿದರು. ಇದರಲ್ಲಿ ನಮಗೆ ವಿಜಯ ರಾಘವೇಂದ್ರ, ನವೀನ್ ಕೃಷ್ಣ ಮತ್ತು ಲಕ್ಷ್ಮಿಯವರು, ನಮ್ಮ ಮೆಡ್ರಾಸ್ ಲಕ್ಷ್ಮಿಯವರು, ಶ್ರೀನಿವಾಸ ಮೂರ್ತಿಯವರು, ಸತ್ಯಜಿತ್ತು, ರಂಗಾಯಣ ರಘು ಅವರು, ಸಾಧು ಕೋಕಿಲ, ಬಿರಾದರು, ಎಲ್ಲ ಕಲಾವಿದರು ಇದ್ದಾರೆ. ನಮ್ಮ ಅರವಿಂದು ಮೇನು ಆರ್ಟಿಸ್ಟ್ ಆಗಿರೋದ್ರಿಂದ ಅವರಿಗೆ ಎಲ್ಲ ನಮ್ಮ ಕಲಾವಿದರೇ ಇರಲಿ ಸರ್ ಅಂತ ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದರು ಕಲಾವಿದರು. ಆಮೇಲೆ ಕೆಲವು ರಂಗಭೂಮಿ ಕಲಾವಿದರನ್ನು ತೊಗೊಂಡಿದ್ವಿ. ವಾಸ್ತವತೆಗೆ ಹತ್ರ ಹೋಗ್ತಾಯಿದ್ವಿ. ಒಂದೇ ಶೆಡ್ಯೂಲ್ ಚಿತ್ರೀಕರಣ ಪ್ಲ್ಯಾನ್ ಮಾಡಿದ್ವಿ. 55 ಡೇಸ್ ಅಂದ್ಕೊಂಡಿದ್ವಿ. ಸೊ ಒಂದೇ ಶೆಡ್ಯೂಲ್ ಮೈಸೂರು ಸುತ್ತಮುತ್ತ ನಡೆದ್ವಿ. ನಿರ್ಮಾಪಕರಾಗಿ ಹೆಜ್ಜೆ ಇಡ್ತಾ ಇದ್ದೀರಾ, ಹೇಗೆ ಸಿನಿಮಾ ಹೇಗೆ ರೆಡಿ ಮಾಡ್ಕೊಂಡಿದ್ದೀರಾ? ಚಿತ್ರರಂಗ ಬಂದು ನಾನು 32 ವರ್ಷ ಆಯಿತು. ಕಲಾವಿದನಾಗಿದ್ದೆ, ಈಗ ನಿರ್ಮಾಪಕನಾಗಿದ್ದೇನೆ. ಒಂದು ಒಳ್ಳೆ ಚಿತ್ರ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಈಗ ಬರ್ತಾರೋ ಚಿತ್ರಗಳೆಲ್ಲ ನೋಡಿ ಏನು ಎಲ್ಲ ಹೊಡೆದಾಟ ಬಡ್ದಾಟ ಬರೀ ಮಚ್ಚು ಇಂಥವೇ ಇತ್ತು. ಆದರೆ ಒಂದು ಒಳ್ಳೆ ಸದಭಿರು ಚಿತ್ರ ಮಾಡಬೇಕು. ಇಷ್ಟು ವರ್ಷ ಫೀಲ್ಡಲ್ಲಿ ಇದಕ್ಕೆ ಅರವಿಂದ್ ಒಂದು ಒಳ್ಳೆ ಚಿತ್ರ ಮಾಡ್ದೆ ಅಂತ ಒಂದು ಹೆಸರು ತೊಗೋಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಅದಕ್ಕೆ ಒಂದೂವರೆ ವರ್ಷ 2 ವರ್ಷದಿಂದ ಕೂತ್ಕೊಂಡು ಒಳ್ಳೆ ಸಬ್ಜೆಕ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಒಂದು 4-5 ಜನ ಫ್ರೆಂಡ್ಸ್ಗಳು ಒಳ್ಳೆ ಪ್ರೋತ್ಸಾಹ ಕೊಟ್ಟರು, ಹೆಲ್ಪ್ ಮಾಡಿದ್ರು. ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡ್ತಾಯಿದ್ದೀನಿ. ಆ ಚಿತ್ರಕ್ಕೆ ಎಲ್ಲ ಕಲಾವಿದರನ್ನೇ ಹಾಕ್ಕೊಂಡಿದ್ದೀನಿ. ಕಲಾವಿದರೆಲ್ಲರೂ ನನ್ನ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ವಿಜಯ ರಾಘವೇಂದ್ರ, ಮೇಘನಾ ರಾಜ್, ಜೂಲಿ ಲಕ್ಷ್ಮಿಯವರು, ಶ್ರೀನಿವಾಸ ಮೂರ್ತಿಯವರು, ರಂಗಾಯಣ ರಘು ಅವರು, ನಮ್ಮ ಸತ್ಯಜಿತ್ ಅವರು, ವಿನಯ ಪ್ರಸಾದ್ ಅವರು, ಸಾಧು ಕೋಕಿಲ ಅವರು, ಇನ್ನೂ ಭಾಳಷ್ಟು ಜನ ಇದ್ದಾರೆ ಕಾಮಿಡಿ ಆರ್ಟಿಸ್ಟ್ಗಳು. ಇನ್ನು ಈ ನಮ್ಮ ವಂಶೋದ್ಧಾರಕ ಚಿತ್ರದಲ್ಲಿ ಪ್ರತಿಯೊಂದು ABC 3 ಸೆಂಟ್ರ್ ನೋಡಬೇಕು. 3 ಸೆಂಟ್ರ್ ಅಂತ ನಮ್ಮಲ್ಲಿ ಏನಂತಾರೆ, ಎಲ್ಲರೂ ನೋಡಬೇಕು, ಕೂತು ನೋಡುವಂಥ, ಇಡೀ ಸಂಸಾರನೇ ಕೂತು ನೋಡುವಂಥ ಚಿತ್ರ ಮಾಡಬೇಕು ಅಂತ ಮಾಡಿ ಅದರಲ್ಲಿ ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಫೈಟ್ಸ್ ಇದೆ, ಪ್ರತಿಯೊಂದು ಲವ್ ಇದೆ, ಪ್ರತಿಯೊಂದು ಇಟ್ಕೊಂಡು ಒಂದು ಚಿತ್ರ ಮಾಡ್ತಾಯಿದ್ದೀನಿ. 33 ವರ್ಷದಿಂದ ನೀವೇನು ಇದುವರೆಗೆ ನೀವೇ ಬೆಳೆಸಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ. ಇನ್ನು ಮುಂದೆನೂ ಈ ಚಿತ್ರಕ್ಕೆ ನನಗೆ ಹೀಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಕತೆ ನಮ್ಮ ಕಸಿನ್ ಬ್ರದರು ಚಂದ್ರಾಚಾರ್ಯ ಕುಮಾರ್ ಅಂತ, ಅವ್ರದ್ದೇ ಸಬ್ಜೆಕ್ಟು. ಎಲ್ಲ ಕೂತ್ಕೊಂಡು ಮಾಡಿದ್ವಿ ಟೀಮ್, ಅವ್ರದ್ದೇ ಸಬ್ಜೆಕ್ಟ್ ಮೇಯ್ನ್ ಇದೆ. ಯಾವಾಗ ಮುಗಿಸ್ಬೋದು ಅಂದ್ಕೊಂಡಿದ್ದೀರಾ? ನೆನ್ನೆ ತಾನೇ ಶುರುವಾಗಿದೆ. ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಒಂದೇ ಶೆಡ್ಯೂಲ್ ಮಾಡ್ತಾಯಿದ್ದೀನಿ. ಒಂದು 60 ಡೇಸ್. ಅದಾದ ತಕ್ಷಣ ಇನ್ನು ಟೇಬಲ್ ವರ್ಕ್ ಇರುತ್ತೆ. ಅದಾದಮೇಲೆ ಪ್ಲ್ಯಾನ್ ನಾನು ಯುಗಾದಿ ಅಂತ ಅಂದ್ಕೊಂಡಿದ್ದೀನಿ. ಯುಗಾದಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು. ವಂಶೋದ್ಧಾರಕ ಮತ್ತು ಜಮೀನ್ದಾರ ಸಂಬಂಧಪಟ್ಟಂಗೆ ಒಂದು ಸಿನಿಮಾ ಬರ್ತದೆ. ಇಲ್ಲಿ ನೀವು ನೋಡಿದಂಗೆ ನೀವು ಜಮೀನ್ದಾರ್ ಮಗನ ಕಾಣಿಸ್ಕೊತಾ ಇದ್ದೀರ. ಸೊ ನಿಮಗೆ ಈ ವಂಶೋದ್ಧಾರ ಮೊದಲಿಗೆ ಕತೆ ಕೇಳಿದಾಗ ನಿಮಗೆ ಯಾವ ರೀತಿ ಥ್ರಿಲ್ ಆಯಿತು ಮತ್ತು ಒಪ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಇವತ್ತಿನ ಇದರಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ಅಂತ? ಅಂದರೆ ವಂಶೋದ್ಧಾರಕ ಅಂತಿದ್ದ ಹಾಗೆಯೇ ಒಂದು ಪ್ರೀಸೆಟ್ ಐಡಿಯಾ, ಎಲ್ಲರಿಗೂ ಒಂದು ಐಡಿಯಾ ಬಂದ್ಬಿಡುತ್ತೆ. ವಂಶೋದ್ಧಾರಕ ಅಂದರೆ ಇದೊಂದು ಪರಂಪರೆ, ಆಮೇಲೆ ಮನೆತನ,
ಅಂತ. ಬಟ್ ಸ್ಟಿಲ್ಸಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇಟ್ ಹ್ಯಾಸ್ ಅ ಯಂಗ್ ಅಪ್ರೋಚ್ ಕೂಡ, ಒಂದು ಯೂತ್ಫುಲ್ ಅಪ್ರೋಚ್ ಕೂಡ ಇದೆ. ಯೂತ್ ಅಂದರೆ ಏನು, ಯೂತ್ಗೆ ಇವಾಗ ಮಿಸ್ ಆಗ್ತಿರೋದೇನು? ಸಾಕಷ್ಟು ಜನ ನಾವು ಯುವಕರನ್ನ ಕೇಳಿದ್ರೆ ಅಯ್ಯೋ ಆವಾಗ ಚೆನ್ನಾಗಿತ್ತು, ನಮ್ಮ ನೆನಪುಗಳು ಚೆನ್ನಾಗಿದ್ವು, ಸಂಬಂಧಗಳು ಚೆನ್ನಾಗಿತ್ತು, ಕಸಿನ್ಸು, ಮನೆ, ಹಳ್ಳಿ ಅಂತ ಹೇಳ್ತಾರೆ. ಅದನ್ನೇ ವಾಪಸ್ ಅವ್ರಿಗೆ ತೋರಿಸ್ತಾ ಇದ್ದೀವಿ ಅಷ್ಟೇ. ಒಂದು ಎಂಟರ್ಟೈನ್ಮೆಂಟ್ ಮೂಲಕ ಒಂದು ಭಾಳ ಮುಖ್ಯವಾದ ವಿಚಾರ, ರೈತನ ಇಂಪಾರ್ಟೆನ್ಸ್ ಇವಾಗ ಇತ್ತೀಚಿನ ಕಾಲದಲ್ಲಿ ಅಗ್ರಿಕಲ್ಚರ್ ಎಷ್ಟು ಮುಖ್ಯ ಆಗುತ್ತೆ, ಪ್ಯಾರಲಲ್ ಇರಿಗೇಷನ್ ಎಲ್ಲ ಎಷ್ಟು ಮುಖ್ಯ ಆಗುತ್ತೆ, ನಮ್ಮ ಬೇರುಗಳ ನಮ್ಮ ರೂಟ್ಸ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ಈ ಥರ ವಿಚಾರಗಳನ್ನು ಬರೀ ಒಂದು ಕುಟುಂಬದ ಸಂಬಂಧಕ್ಕಿಂತ ಒಂದು ಸಮಾಜದ ಸಂಬಂಧ ಎಷ್ಟು ಮುಖ್ಯ ಆಗುತ್ತೆ ಒಂದೊಂದು ಸಲ ಎಲ್ಲರೂ ಖುಷಿಯಾಗಿರೋದಕ್ಕೆ ಅನ್ನೋ ಒಂದು ವಿಚಾರಗಳನ್ನು ಈ ಇಡೀ ಸಿನಿಮಾದ ಕಥೆಯಲ್ಲಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಹಿನ್ನೆಲೆ ನೋಡಿದಾಗ ಅಂದರೆ ನಿಮ್ಮ ತಂದೆ ಪಾತ್ರ ಯಾರು ಮಾಡ್ತಾರೆ, ತಾಯಿ ಪಾತ್ರ ನಮ್ಮ ತಂದೆ ಪಾತ್ರ ಶ್ರೀನಿವಾಸ ಮೂರ್ತಿ ಅಂಕಲ್ ಮಾಡ್ತಾರೆ, ತಾಯಿ ಪಾತ್ರ ಲಕ್ಷ್ಮೀ ಅಮ್ಮವ್ರು ಮಾಡ್ತಿದ್ದಾರೆ, ಒಬ್ಬ ಭಾಳ ಒಳ್ಳೆ ಸ್ನೇಹಿತನ ಪಾತ್ರ ನವೀನ್ ಕೃಷ್ಣ ಮಾಡ್ತಿದ್ದಾನೆ, ರಂಗಾಯಣ ರಘುವಣ್ಣ ಮಾಡ್ತಿದ್ದಾರೆ, ಸಾಧು ಕೋಕಿಲ ಅವ್ರು ಮಾಡ್ತಿದ್ದಾರೆ. ನಮ್ಮ ಕನ್ನಡ ಸಿನಿಮಾದ ಹಲವಾರು ಬಹಳ ಒಳ್ಳೆ ಪ್ರತಿಭೆಗಳು ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನನಗೆ ಈ ಸಿನಿಮಾ ಮುಖಾಂತರ ಸಿಗ್ತಾ ಇದೆ. ಓಕೆ, ಇವರು ಆದಿತ್ಯ ಚಿಕ್ಕಣ್ಣ ಅವ್ರ ಬಗ್ಗೆ ಹೇಳೋದಾದರೆ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಕನ್ನಡ ಇಂಡಸ್ಟ್ರಿ ಕಳೆದೇನು ಒಂದು 30 ವರ್ಷದಿಂದ ಅವರು ಅವರು ನಿಮ್ಮ ಕತೆ ಅಪ್ರೋಚ್ ಮಾಡಿದಾಗ ಸೊ ನೀವು ಅವ್ರಿಗೆ ಫಸ್ಟ್ ಆಫ್ ಆಲ್ ಚಿಕ್ಕಣ್ಣವ್ರು ಒಂದು ಕತೆ ಹೇಳಕ್ಕೆ ಬರ್ತಿದ್ದಾರೆ ಅಂದರೆ ಖಂಡಿತ ಇದರಲ್ಲಿ ಏನೋ ಒಂದು ನನಗೋಸ್ಕರ ಒಂದು ಅವಕಾಶ ಇರುತ್ತೆ ಅಂತ ನಾನು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಭಾಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋರು, ಭಾಳ ಅನುಭವಿಸ್ತರು, ಭಾಳ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಭಾಳ ದೊಡ್ಡವ್ರಿಗೆ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಿದ್ದಾರೆ, ದೊಡ್ಡ ಮಾಮನ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಇವರು ಒಂದು ಕಥೆ ಹೇಳಿದಾಗ ನನಗೆ ಈ ಕಥೆ ಭಾಳ ಚೆನ್ನಾಗಿದೆ, ಆದರೆ ಈ ಕಥೆನ ನಾವು ಪ್ರೆಸೆಂಟ್ ಮಾಡೋದಕ್ಕೆ ಅಂತ ಕೆಲವು ವಿಚಾರಗಳು ಬೇಕಾಯ್ತು. ಸೊ ನೀವು ಐ ಆಮ್ ಓಪನ್ ಫಾರ್ ಡಿಸ್ಕಷನ್ಸ್, ನೀವು ಐಡಿಯಾಸ್ ಕೊಡಿ, ಇನ್ಪುಟ್ಸ್ ಕೊಡಿ ಅಂತ ಹೇಳಿದಾಗ ಭಾಳ ಎಕ್ಸೈಟೆಡಾಗಿ ನಾನು ಒಪ್ಕೊಂಡೆ. ಯಾಕಂದರೆ ಸಾಮಾನ್ಯವಾಗಿ ಡಿಸ್ಕಸ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ, ಒಂದು ಸ್ಕ್ರಿಪ್ಟ್ ರೆಡಿ ಆಗಿಬಿಟ್ಟಿರುತ್ತೆ. ಆದರೆ ಇವರು ಸ್ಕ್ರಿಪ್ಟ್ ತೊಗೊಂಡು ಬಂದಾಗ ಡಿಸ್ಕಸ್ ಮಾಡ್ಬೋದು, ನೀವು ಐಡಿಯಾಸ್ ಕೊಡಿ ಅಂತ ಹೇಳಿದಾಗ ಖುಷಿಯಾಗುತ್ತೆ ವರ್ಕ್ ಮಾಡೋದಕ್ಕೆ. ಸೊ ಹಂಗಾಗಿ ಚಿಕ್ಕಣ್ಣವ್ರ ಜೊತೆ ವರ್ಕ್ ಮಾಡೋದಕ್ಕೆ ಭಾಳ ಖುಷಿ ನನಗೆ.